ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ರಾಜಧಾನಿ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸ್ಮಾರ್ಟ್ ಸಿಟಿಯಲ್ಲಿ ಸ್ಲ್ಯಾಬ್ ಗುಂಡಿ ನಿರ್ಮಾಣವಾಗಿದೆ. ದಿನನಿತ್ಯ ಸಾವಿರಾರು ಜನ ಓಡಾಡುವ ಅವಿನ್ಯೂ ರಸ್ತೆಯಲ್ಲೂ ಕೂಡ ಡ್ರೈನೇಜ್ ಸ್ಲ್ಯಾಬ್ ಬಾಯ್ಬಿಟ್ಟಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ತಿಂಗಳುಗಳ ಹಿಂದೆ ಕೈಗೊಂಡ ಕಾಮಗಾರಿ ಟುಸ್ಸಾಗಿದೆ. ಡೇಂಜರ್ ಅಂತ ಸ್ಥಳೀಯರಿಂದಲೇ ಡಬ್ಬ ಇಟ್ಟು ಸೂಚನೆ ನೀಡಲಾಗಿದೆ. ಅಲ್ಲಿ ಯಾಕತೆ ಆದ್ರೆ ಈತ ಶಿವಾಜಿನಗರದ ಪ್ರಮುಖ ರಸ್ತೆಯಲ್ಲಿ ಬೃಹತ್ ಗಾತ್ರದ ಗುಂಡಿಗಳು ನಿರ್ಮಾಣ ಆಗಿದೆ. ರಸ್ತೆ ಗುಂಡಿ ಅವಾಯ್ಡ್ ಮಾಡಲು ಬಿಎಂಟಿಸಿ ಬಸ್ ಹರಸಾಹಸ ಪಡುವಂತಾಗಿದೆ. ರಸ್ತೆ ಗುಂಡಿ ಕಾರಣ ಪ್ರತಿನಿತ್ಯ ವಾಹನ ಸವಾರರು ನರಕ ಯಾತನೆ ಅನುಭವಿಸುವಂತಾಗಿದೆ. ಗಡಿನಾಡು ಬೆಳಗಾವಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಕಾವು ರಂಗೇರಿದೆ. ಅಧಿಕಾರಕ್ಕೇರಲು ಕೈ ಶಾಸಕರು ಆಪ್ತರಿಂದ ಬಿಜೆಪಿ ಸದಸ್ಯರಿಗೆ ಹಣ ಒಡವೆಯ ಆಮಿಷವನ್ನ ನೀಡಿದ್ದಾರೆಂದು ಆರೋಪ ಕೇಳಿಬಂದಿದೆ. ಸರ್ಕಾರದಲ್ಲಿ ತಮ್ಮ ಪ್ರಭಾವವನ್ನು ವೃದ್ಧಿಸಿಕೊಳ್ಳಲು ಸದ್ದಿಲ್ಲದೆ ಆಪರೇಷನ್ ಹಸ್ತ ಮಾಡ್ತಿದ್ದಾರೆಂಬ ಆರೋಪ ಕೂಡ ಕೇಳಿಬಂದಿದೆ. ಹೀಗಾಗಿ ಆಪರೇಷನ್ ಹಸ್ತ ಬೆನ್ನಲ್ಲೇ ಅಲರ್ಟ್ ಆದ ಬಿಜೆಪಿ ವಿಶೇಷ ಕೋರ್ ಕಮಿಟಿ ಸಭೆ ನಡೆಸ್ತಾ ಇದೆ. ಸಭೆಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್, ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಪರಿಹಾರ ನೀಡೋದಕ್ಕೆ ವಿಳಂಬ ಮಾಡಿದ್ರು ಅಂತ ಬೆಳಗಾವಿ ಎಸಿ ಕಚೇರಿ ಕಂಪ್ಯೂಟರ್, ಪ್ರಿಂಟರ್, ಪೀಠೋಪಕರಣಗಳನ್ನು ರೈತರು ಹೊತ್ತೊಯ್ದಿದ್ದಾರೆ. ಬೆಳಗಾವಿ ಡಿಸಿ ಕಚೇರಿ ಆವರಣದಲ್ಲಿನ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ನ್ಯಾಯಾಲಯದ ಆದೇಶದ ಮೇರೆಗೆ ಎಸಿ ಪೀಠೋಪಕರಣಗಳನ್ನು ರೈತರು ಜಪ್ತಿ ಮಾಡಿದ್ದಾರೆ. ಕಳೆದ 2008ರಲ್ಲಿ ಕಾಮಗಾರಿಗಾಗಿ 270 ಎಕರೆ ಜಮೀನನ್ನ ರೈತರು ಕೊಟ್ಟಿದ್ರು. ಪ್ರತಿ ಎಕರೆಗೆ ಸರ್ಕಾರದಿಂದ ಕೇವಲ 2 ಲಕ್ಷ ಪರಿಹಾರ ನೀಡುವಂತೆ ಸರ್ಕಾರ ಆದೇಶ ನೀಡಿತ್ತು. ಆದರೆ ಪರಿಹಾರ ನೀಡೋದಕ್ಕೆ ಈಗ ಜಪ್ತಿ ಮಾಡಲಾಗಿದೆ. ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಕಳ್ಳರು ಕೈಚಳಕವನ್ನ ತೋರಿಸಿದ್ದಾರೆ ನೋಡಿ. ಹರಪನಹಳ್ಳಿ ತಾಲೂಕಿನ ಕೆಎಚ್ಬಿ ಬಡಾವಣೆಯಲ್ಲಿ 3 ಮನೆಗಳ ಬೀಗವನ್ನ ಮುರಿದು ಕಳ್ಳತನ ಮಾಡಿದ್ದಾರೆ. 14 ಲಕ್ಷ ಮೌಲ್ಯದ 20 ತೊಲೆ ಬಂಗಾರ, 15 ತೊಲೆ ಬೆಳ್ಳಿ ಆಭರಣ, 8,000 ನಗದನ್ನ ಈ ಕದೀಮರು ಕದ್ದು ಪರಾರಿಯಾಗಿದ್ದಾರೆ. ಕೊಪ್ಪಳ ಕಾರಟಗಿ ತಾಲೂಕಿನ ಶ್ರೀ ದ್ಯಾಮಮ್ಮ ದೇವಿ ದೇವಸ್ಥಾನದಲ್ಲಿ ಗೂಳಿಯೊಂದು ಅಚ್ಚರಿ ಎಂಬಂತೆ ನಡೆದುಕೊಳ್ತಾ ಇದೆ. ಈ ಗೂಳಿ 4 ದಿನದಿಂದ ಗ್ರಾಮ ದೇವಿಗೆ ಪ್ರದಕ್ಷಿಣೆ ಹಾಕ್ತಾ ಇದೆ. 4ನೇ ದಿನಕ್ಕೆ 35 ಸುತ್ತು ಹಾಕಿದೆ. ಬೆಂಗಳೂರು ಗ್ರಾಮಾಂತರ ಉದ್ಯೋಗ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಅದೇನೆಂದ್ರೆ ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ. ಇದರಿಂದಾಗಿ ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗಕ್ಕೆ ಅವಕಾಶ ಸಿಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕಿನ ನಿರುದ್ಯೋಗಿಗಳಿಗಾಗಿ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಧಾರಾಕಾರ ಮಳೆಗೆ ಮನಮೈನಹಟ್ಟಿ ಕೆರೆ ಕೋಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಕೆರೆ ಕೋಡಿ ಬಿದ್ದ ಹಿನ್ನೆಲೆ ಮನೆಗಳಿಗೆ ನೀರು ನುಗ್ಗಿ ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿವೆ. ಇನ್ನು ಮಳೆಯಿಂದ ಹಾನಿಗೊಳಗಾಗಿರುವ ಚಿತ್ರದುರ್ಗದ ಓಬಣ್ಣವನಹಳ್ಳಿಗೆ ಡಿಸಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ವರದಿ ಬೆನ್ನಲ್ಲೇ ಗ್ರಾಮಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳು ಗ್ರಾಮಸ್ಥರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಚರಂಡಿ ಸ್ವಚ್ಛತೆ, ಊಟ, ವಸತಿ ವ್ಯವಸ್ಥೆ ಮಾಡುವಂತೆ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟರು. ಬೆಟ್ಟದ ಮೇಲಿಂದ ಬರುವ ನೀರಿನ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಕ್ಕೆ ಸೂಚನೆ ನೀಡಲಾಗಿದೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆರಾಯನ ಅವಾಂತರ ಮುಂದುವರೆದಿದೆ. ಚಾರ್ಮಾಡಿ ಘಾಟ್ನ 8 ಹಾಗೂ 9ನೇ ತಿರುವಿನಲ್ಲಿ ಬಂಡೆಗಳು ನೆಲಕ್ಕೆ ಉರುಳಿದ್ದು ಅಲ್ಲಲ್ಲಿ ಸಣ್ಣ ಮಟ್ಟದ ದರೆ ಕುಸಿತ ಆಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಕೆಆರ್ಪೇಟೆ ತಾಲೂಕಿನ ಹಲವೆಡೆ ಸುರಿದಿರುವ ಧಾರಾಕಾರ ಮಳೆಗೆ ಭಾರೀ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದೆ. ಮಳೆಗೆ ಅಗ್ರಹಾರ, ಬಾಚಹಳ್ಳಿ ಕೆರೆ ಕೋಡಿ ಬಿದ್ದು ನಾಲೆ ಪಕ್ಕದ ಜಮೀನಿಗೆ ನೀರು ನುಗ್ಗಿದೆ. ಜಮೀನಿನಲ್ಲಿದ್ದ ಭತ್ತದ ಪೈರು ನೀರು ಪಾಲಾಗಿದೆ. ಹಾವೇರಿಯಲ್ಲಿ ಮೌಢ್ಯ ನಿವಾರಣೆಗೆ ವಿಶಿಷ್ಟವಾಗಿ ಪ್ರಯತ್ನಿಸಲಾಯಿತು. ಮೃತದೇಹ ಸುಡುವ ಸ್ಥಳದಲ್ಲದೆ ಅನ್ನ ಸಾಂಬಾರು ಮಾಡಿ ಆ ಸ್ಥಳದಲ್ಲೇ ಅನ್ನ ಸಾಂಬಾರು ಮಾಡಿ ಊಟ ಮಾಡಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ವಿಶಿಷ್ಟ ಪ್ರಯತ್ನ ಮಾಡಿದ್ರು.
ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಘಟಕದಿಂದ ವಿಭಿನ್ನ ಪ್ರಯತ್ನ ಮಾಡಲಾಯಿತು. ಲಕ್ಷ್ಮಪ್ಪ ಮುಷ್ಟೂರು ನಾಯ್ಕರ್ ಎಂಬುವರ ಅಂತ್ಯಕ್ರಿಯೆಗೆ ಬಂದವರಿಗೆ ಸ್ಮಶಾನದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮೃತದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದ ವೇಳೆಯೇ ಅನ್ನ ಸಾಂಬಾರು ತಯಾರಿಸಿ ಊಟ ಮಾಡಲಾಯಿತು. ಧಾರವಾಡದಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದೆ. ಮಳೆ ಕಡಿಮೆ ಆಗ್ತಾ ಇದ್ದಂತೆ ನಗರಕ್ಕೆ ಕೋತಿಗಳ ಹಿಂಡು ಲಗ್ಗೆ ಇಟ್ಟಿದೆ. ಮನೆಯ ಮುಂದಿನ ವಸ್ತುಗಳನ್ನು ಹಾಳು ಮಾಡಿದೆ. ಕಾರಿನ ಮೇಲೆ ಹತ್ತಿ ಜಿಗಿದಾಡಿ ಹಾನಿಗೊಳಿಸಿದೆ. ಓಪನ್ ಇರೋ ಕಿಟಕಿಗಳ ಮೂಲಕ ಒಳಗಿರೋ ವಸ್ತುಗಳನ್ನು ಧ್ವಂಸ ಮಾಡಿದೆ. ಜೊತೆಗೆ ಮನೆಗೆ ಹೊರಗಡೆ ಒಣಗೋದಕ್ಕೆ ಹಾಕಿದ್ದ ಬಟ್ಟೆಗಳನ್ನು ಹರಿದು ಆಟವಾಡ್ತಾ ಇದೆ. ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಕ್ರಮ ಕೈಗೊಳ್ಳದೆ ಸಿಬ್ಬಂದಿ ವಿರುದ್ಧ ಜನ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂತ್ರಾಲಯದಲ್ಲಿ ರಾಯರ 353ನೇ ಆರಾಧನಾ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ. ಬೆಳಿಗ್ಗೆಯಿಂದಲೇ ಶ್ರೀಮಠದಲ್ಲಿ ವಿಶೇಷ ಪೂಜೆ ಆರಂಭಗೊಂಡಿದೆ. ನಿರ್ಮಲ್ಯ ವಿಸರ್ಜನೆ, ಸುಪ್ರಭಾತ ಹಾಗೆ ಉತ್ಸವ ರಾಯರ ಪಾದಪೂಜೆ ನಡೆಯಿತು. ರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ಹಾವೇರಿಯಲ್ಲಿ ಮೌಢ್ಯ ನಿವಾರಣೆಗೆ ವಿಶಿಷ್ಟವಾಗಿ ಪ್ರಯತ್ನಿಸಲಾಯಿತು. ಮೃತದೇಹ ಸುಡುವ ಸ್ಥಳದಲ್ಲದೆ ಅನ್ನ ಸಾಂಬಾರು ಮಾಡಿ ಆ ಸ್ಥಳದಲ್ಲೇ ಅನ್ನ ಸಾಂಬಾರು ಮಾಡಿ ಊಟ ಮಾಡಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ವಿಶಿಷ್ಟ ಪ್ರಯತ್ನ ಮಾಡಿದ್ರು. ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಘಟಕದಿಂದ ವಿಭಿನ್ನ ಪ್ರಯತ್ನ ಮಾಡಲಾಯಿತು. ಲಕ್ಷ್ಮಪ್ಪ ಮುಷ್ಟೂರು ನಾಯ್ಕರ್ ಎಂಬುವರ ಅಂತ್ಯಕ್ರಿಯೆಗೆ ಬಂದವರಿಗೆ ಸ್ಮಶಾನದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮೃತದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದ ವೇಳೆಯೇ ಅನ್ನ ಸಾಂಬಾರು ತಯಾರಿಸಿ ಊಟ ಮಾಡಲಾಯಿತು. ಧಾರವಾಡದಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದೆ. ಮಳೆ ಕಡಿಮೆ ಆಗ್ತಾ ಇದ್ದಂತೆ ನಗರಕ್ಕೆ ಕೋತಿಗಳ ಹಿಂಡು ಲಗ್ಗೆ ಇಟ್ಟಿದೆ. ಮನೆಯ ಮುಂದಿನ ವಸ್ತುಗಳನ್ನು ಹಾಳು ಮಾಡಿದೆ. ಕಾರಿನ ಮೇಲೆ ಹತ್ತಿ ಜಿಗಿದಾಡಿ ಹಾನಿಗೊಳಿಸಿದೆ. ಓಪನ್ ಇರೋ ಕಿಟಕಿಗಳ ಮೂಲಕ ಒಳಗಿರೋ ವಸ್ತುಗಳನ್ನು ಧ್ವಂಸ ಮಾಡಿದೆ. ಜೊತೆಗೆ ಮನೆಗೆ ಹೊರಗಡೆ ಒಣಗೋದಕ್ಕೆ ಹಾಕಿದ್ದ ಬಟ್ಟೆಗಳನ್ನು ಹರಿದು ಆಟವಾಡ್ತಾ ಇದೆ. ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಕ್ರಮ ಕೈಗೊಳ್ಳದೆ ಸಿಬ್ಬಂದಿ ವಿರುದ್ಧ ಜನ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂತ್ರಾಲಯದಲ್ಲಿ ರಾಯರ 353ನೇ ಆರಾಧನಾ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ. ಬೆಳಿಗ್ಗೆಯಿಂದಲೇ ಶ್ರೀಮಠದಲ್ಲಿ ವಿಶೇಷ ಪೂಜೆ ಆರಂಭಗೊಂಡಿದೆ. ನಿರ್ಮಲ್ಯ ವಿಸರ್ಜನೆ, ಸುಪ್ರಭಾತ ಹಾಗೆ ಉತ್ಸವ ರಾಯರ ಪಾದಪೂಜೆ ನಡೆಯಿತು. ರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು. ಹಾವೇರಿಯಲ್ಲಿ ಮೌಢ್ಯ ನಿವಾರಣೆಗೆ ವಿಶಿಷ್ಟವಾಗಿ ಪ್ರಯತ್ನಿಸಲಾಯಿತು. ಮೃತದೇಹ ಸುಡುವ ಸ್ಥಳದಲ್ಲದೆ ಅನ್ನ ಸಾಂಬಾರು ಮಾಡಿ ಆ ಸ್ಥಳದಲ್ಲೇ ಅನ್ನ ಸಾಂಬಾರು ಮಾಡಿ ಊಟ ಮಾಡಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ವಿಶಿಷ್ಟ ಪ್ರಯತ್ನ ಮಾಡಿದ್ರು. ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಘಟಕದಿಂದ ವಿಭಿನ್ನ ಪ್ರಯತ್ನ ಮಾಡಲಾಯಿತು. ಲಕ್ಷ್ಮಪ್ಪ ಮುಷ್ಟೂರು ನಾಯ್ಕರ್ ಎಂಬುವರ ಅಂತ್ಯಕ್ರಿಯೆಗೆ ಬಂದವರಿಗೆ ಸ್ಮಶಾನದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮೃತದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡಿದ ವೇಳೆಯೇ ಅನ್ನ ಸಾಂಬಾರು ತಯಾರಿಸಿ ಊಟ ಮಾಡಲಾಯಿತು. ಧಾರವಾಡದಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದೆ. ಮಳೆ ಕಡಿಮೆ ಆಗ್ತಾ ಇದ್ದಂತೆ ನಗರಕ್ಕೆ ಕೋತಿಗಳ ಹಿಂಡು ಲಗ್ಗೆ ಇಟ್ಟಿದೆ. ಮನೆಯ ಮುಂದಿನ ವಸ್ತುಗಳನ್ನು ಹಾಳು ಮಾಡಿದೆ. ಕಾರಿನ ಮೇಲೆ ಹತ್ತಿ ಜಿಗಿದಾಡಿ ಹಾನಿಗೊಳಿಸಿದೆ. ಓಪನ್ ಇರೋ ಕಿಟಕಿಗಳ ಮೂಲಕ ಒಳಗಿರೋ ವಸ್ತುಗಳನ್ನು ಧ್ವಂಸ ಮಾಡಿದೆ. ಜೊತೆಗೆ ಮನೆಗೆ ಹೊರಗಡೆ ಒಣಗೋದಕ್ಕೆ ಹಾಕಿದ್ದ ಬಟ್ಟೆಗಳನ್ನು ಹರಿದು ಆಟವಾಡ್ತಾ ಇದೆ. ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಕ್ರಮ ಕೈಗೊಳ್ಳದೆ ಸಿಬ್ಬಂದಿ ವಿರುದ್ಧ ಜನ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂತ್ರಾಲಯದಲ್ಲಿ ರಾಯರ 353ನೇ ಆರಾಧನಾ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ. ಬೆಳಿಗ್ಗೆಯಿಂದಲೇ ಶ್ರೀಮಠದಲ್ಲಿ ವಿಶೇಷ ಪೂಜೆ ಆರಂಭಗೊಂಡಿದೆ. ನಿರ್ಮಲ್ಯ ವಿಸರ್ಜನೆ, ಸುಪ್ರಭಾತ ಹಾಗೆ ಉತ್ಸವ ರಾಯರ ಪಾದಪೂಜೆ ನಡೆಯಿತು. ರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು.